ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ. ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಅವರು ಭಾಗವಹಿಸಿದ್ದಾರೆ. ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂಥದ್ದು ಅವರ ಪಕ್ಷದಲ್ಲಿರುವಂಥ ಅಪನಂಬಿಕೆ ಮತ್ತು ಗೊಂದಲದ ಸಂಕೇತ. ಅವರೇ ಅಪಸ್ವರ ಇದು ಮಾಡ್ತಿದ್ದಾರೆ. ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ, ಅದಕ್ಕೆ ಅಪಸ್ವರ. ಅವ್ರ ಮೇಲೆ ಏನಂತ ಇರುವ ಸರ್, ಬಿಜೆಪಿ ಬರ್ತಾರಂತ ಬಿಜೆಪಿಗೆಲ್ಲ ಬರ್ತಾರೆ, ಆ ಥರದ ಚರ್ಚೆ ಎಲ್ಲ ಆಗ್ತಾ ಇದೆ ಸರ್. ಇಲ್ಲ, ಅದ ಆ ಥರದ್ದು ಯಾವುದೂ ಚರ್ಚೆ ಇಲ್ಲ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಇತ್ತೀಚೆಗೆ ಹೇಳ್ತಿದ್ರು ನೋಡಿ ಕ್ಷಿಪ್ರ ಬೆಳವಣಿಗೆಗಳಾಗತ್ತೆ. ಯಾವ ಅರ್ಥ ಅಂತ ಗೊತ್ತು ಅಲ್ಲ, ಈ ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು, ನಿಧಾನವಾಗಿ ಯಾವುದು ಆಗೋದೇ ಇಲ್ಲ, ಓವರ್ ನೈಟ್ ಆಗೋದು ಪ್ರಶ್ನೆ ಆದಲ್ಲ. ಪ್ರಶ್ನೆ ಇವತ್ತು ಯಾವುದು ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ ಕರ್ನಾಟಕದಲ್ಲೂ ಏಕನಾಥ್ ಶಿಂದೆ ಇದ್ದಾರೆ ಅಂತ. ಅಲ್ಲ, ಅವ್ರು ಹೇಳಿದ ಮೇಲೆ ಮತ್ತೆ ನಾನು ಹೆಂಗೆ ವ್ಯಾಖ್ಯಾನ ಮಾಡೋದು? ಬೇರೆ ಕೇಳಿ ಆಯ್ತಾ? ಲಾಸ್ಟ್ ಜನ ಏನು ಹೇಳ್ತಾರೆ, ನೀವು ಪತ್ರಿಕೆಯಲ್ಲಿ ಹೇಳ್ತೀರಾ, ಅದೆಲ್ಲ ಎದ್ರದೇನು ಮಹತ್ವ ಇಲ್ಲ. ನಮ್ಗೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು, ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಉದ್ದೇಶ ಅಷ್ಟೇ, ಮತ್ತೇನು. ಓಕೆ ಸರ್, ಅದು ಆಲಮಟ್ಟಿ ನೋಡಿ, ಇಷ್ಟು ದಿವಸ ಕಾವೇರಿ ಅಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ರು. ಈಗ ನಿಜವಾಗ್ಲೂ ದುರ್ದೈವ, ಹಿಂದೆಂದೂ ಆಗಿರಲಿಲ್ಲ. ಆಲ್ಮಟ್ಟಿಯಿಂದ ನಾರಾಯಣಪುರದಿಂದ ನೀರು ಬಿಡುವಂಥದ್ದು. ಬೇಸಿಗೆ ಕಾಲ ಇದೆ, ಕುಡಿಯೋಕ್ಕೆ ನೀರಿಲ್ಲ. ಈಗಾಗಲೇ ನಮ್ಮ ಬೇಸಿಗೆ ಬೆಳೆದು ನಿಂತಿದೆ. ನಮಗೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ನೀರು ಬೇಕಾಗ್ತಿದೆ. ಇದೆಲ್ಲವೂ ಇದ್ದಾಗ ನೀರು ಬಿಡುವಂಥದ್ದು ಎಷ್ಟು ಸಮಂಜಸ? ಕರ್ನಾಟಕದ ಹಿತಾಸಕ್ತಿ ಬಹಳ ಮುಖ್ಯ ರಾಜಕೀಯ ಹಿತಾಸಕ್ತಿಗಿಂತ. ಆದರೆ ಇವತ್ತು ಎಲ್ಲೂ ಚರ್ಚೆ ಮಾಡದೆ ನೀರು ಬಿಟ್ಟಿರುವಂಥದ್ದು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಕದ್ದು ಮುಚ್ಚಿ ಮಾಡ್ತಿದ್ರು, ಆ ಪರಂಪರೆ ಮುಂದುವರಿಸಿದ್ದಾರೆ. ಅವ್ರಿಗೆ ರಾಜಕೀಯ ಬಹಳ ಮುಖ್ಯ ಅಂತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.